ನೋಡಿ, ವರುಣಾ ಕ್ಷೇತ್ರದಲ್ಲಿ ಮಹಿಳಾ ಅಧಿಕಾರಿಗೆ ಧಮಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕಾಂಗ್ರೆಸ್ ಸಂಸ್ಕೃತಿ, ಸಿದ್ದರಾಮಯ್ಯ ಸಂಸ್ಕೃತಿ ಅಂತ ಹೇಳಿ ಇದೀಗ ವಿಜಯೇಂದ್ರ ಅವರು ಮತ್ತೊಮ್ಮೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸರ್ವೆ ನಡೆಸಲು ಹೋದ ಅಧಿಕಾರಿಗೆ ಬೆದರಿಕೆ ಹಾಕಿದ್ರು, ಮಹಿಳೆ ಅಂತಾನೂ ನೋಡದೆ ನಿಂದಿಸಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಇದೇನ್ ಮೊದಲಲ್ಲ, ಈ ಹಿಂದೆಯೂ ಕೂಡ ಇಂತಹ ಘಟನೆಗಳು ನಡೆದು ಹೋಗಿದೆ. ಸ್ವತಃ ಸಿಎಂ ಪೊಲೀಸ್ ಕಪಾಳಕ್ಕೆ ಹೊಡೆಯಲು ಹೋಗಿದ್ರು, ಶಿಡ್ಲಘಟ್ಟದಲ್ಲಿ ಅಧಿಕಾರಿಗೆ ನಿಂದಿಸಿದ್ರು. ಇದು ಕಾಂಗ್ರೆಸ್ ಪುಂಡಗಳ ವರ್ತನೆ ಅಂತ ಹೇಳಿ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ವರುಣಾ ಕ್ಷೇತ್ರದಲ್ಲಿ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದ್ರು ಓರ್ವ ಸ್ಥಳೀಯ. ಇದು ಕಾಂಗ್ರೆಸ್ ಸಂಸ್ಕೃತಿ, ಸಿದ್ದರಾಮಯ್ಯ ಸಂಸ್ಕೃತಿ. ಮೈಸೂರಿನಲ್ಲಿ ವಿಜಯೇಂದ್ರ ಹೇಳಿರುವಂತದ್ದು, ಸರ್ವೆ ನಡೆಸಲು ಹೋಗಿರುವಂತಹ ಅಧಿಕಾರಿಗೆ ಅಲ್ಲೇ ನಿನ್ನ ಪ್ರಾಣವನ್ನ ಅಥವಾ ಅಲ್ಲೇ ನಿನ್ನ ಹೆಣ ಬೀಳಿಸ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ರು. ಇದೇ ವಿಚಾರವನ್ನ ಖಂಡಿಸಿ ಬಿವೈ ವಿಜಯೇಂದ್ರ ಮಾತನಾಡಿದ್ದಾರೆ. ಮಹಿಳೆ ಅಂತಾನೂ ನೋಡಿಲ್ಲ, ನಿಂದಿಸಿದ್ದಾರೆ. ಇದೇನ್ ಮೊದಲೇನಲ್ಲ, ಈ ಹಿಂದೆಯೂ ಕೂಡ ಇಂತಹ ಘಟನೆಗಳು ನಡೆದಿದೆ. ಸ್ವತಃ ಸಿಎಂ ಅವರೇ ಪೊಲೀಸ್ ಅಧಿಕಾರಿಗೆ ಕಪಾಳಕ್ಕೆ ಹೊಡಿಲಿಕ್ಕೆ ಹೋಗಿದ್ರು. ಶಿಡ್ಲಘಟ್ಟದಲ್ಲೂ ಕೂಡ ಏನಾಯ್ತು ಎಲ್ಲರಿಗೂ ಗೊತ್ತು. ಅಂದ್ರೆ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿಚಾರವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಈ ಒಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೈಕಮಾಂಡ್ ಮೆಚ್ಚಿಸೋದಕ್ಕಲ್ಲರಿ, ಡಿ.ಕೆ. ಶಿವಕುಮಾರ್ನ ದಾವೋಸಿಗೆ ಕಳಿಸಿ ಇಲ್ಲಿ ಅವ್ರು ಬೇರೆ ರಾಜಕೀಯ ಕುತಂತ್ರ ಮಾಡೋದಕ್ಕೆ ಹೊರಟಿದ್ರು. ಆಯ್ತಾ, ಇದರಲ್ಲಿ ಇವ್ರೇನು ಮನ್ರೇಗಾ ಬಗ್ಗೆ ಚರ್ಚೆ ಮಾಡೋದು ಏನಿದೆ ಬದನೇಕಾಯಿ ಕಾಂಗ್ರೆಸ್ನವ್ರಿಗೆ. ಇವತ್ತು ಮನ್ರೇಗಾ ಮಹಾತ್ಮ ಗಾಂಧಿಗೆ ಯಾವ ರೀತಿ ಇವತ್ತೇನೋ ಗೌರವ ಕೊಡೋಂಥ ಕೆಲಸ ಮಾಡಿದ್ರೆ ಅದು ನರೇಂದ್ರ ಮೋದಿಜಿಯವ್ರು ಮಾಡಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷ ಅಲ್ಲ. ಅದನ್ನೇ ನೆಪ ಮಾಡಿಕೊಂಡು ಇವತ್ತು ಬೀದಿಗಳದ್ದು ಹೋರಾಟ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಜನ ತೂಚಿ ಅಂತ ಉಗಿತಾರೆ ಇವ್ರಿಗೆ ಅಷ್ಟೇ. ಹೈಕಮಾಂಡ್ ಮೆಚ್ಚಿಸೋದಕ್ಕಲ್ಲರಿ, ಡಿ.ಕೆ. ಶಿವಕುಮಾರ್ನ ದಾವೋಸಿಗೆ ಕಳಿಸಿ ಇಲ್ಲಿ ಅವ್ರು ಬೇರೆ ರಾಜಕೀಯ ಕುತಂತ್ರ ಮಾಡೋದಕ್ಕೆ ಹೊರಟಿದ್ರು. ಆಯ್ತಾ, ಇದರಲ್ಲಿ ಇವ್ರೇನು ಮನ್ರೇಗಾ ಬಗ್ಗೆ ಚರ್ಚೆ ಮಾಡೋದು ಏನಿದೆ ಬದನೇಕಾಯಿ ಕಾಂಗ್ರೆಸ್ನವ್ರಿಗೆ. ಇವತ್ತು ಮನ್ರೇಗಾ ಮಹಾತ್ಮ ಗಾಂಧಿ ಇವತ್ತೇನೋ ಗೌರವ ಕೊಡೋಂಥ ಕೆಲಸ ಮಾಡಿದ್ರೆ ಅದು ನರೇಂದ್ರ ಮೋದಿಜಿಯವ್ರು ಮಾಡಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷ ಅಲ್ಲ. ಅದನ್ನೇ ನೆಪ ಮಾಡಿಕೊಂಡು ಇವತ್ತು ಬೀದಿಗಳದ್ದು ಹೋರಾಟ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಜನ ತೂಚಿ ಅಂತ ಉಗಿತಾರೆ ಇವ್ರಿಗೆ ಅಷ್ಟೇ. ಹೈಕಮಾಂಡ್ ಮೆಚ್ಚಿಸೋದಕ್ಕಲ್ಲರಿ, ಡಿ.ಕೆ. ಶಿವಕುಮಾರ್ನ ದಾವೋಸಿಗೆ ಕಳಿಸಿ ಇಲ್ಲಿ ಅವ್ರು ಬೇರೆ ರಾಜಕೀಯ ಕುತಂತ್ರ ಮಾಡೋದಕ್ಕೆ ಹೊರಟಿದ್ರು. ಆಯ್ತಾ, ಇದರಲ್ಲಿ ಇವ್ರೇನು ಮನ್ರೇಗಾ ಬಗ್ಗೆ ಚರ್ಚೆ ಮಾಡೋದು ಏನಿದೆ ಬದನೇಕಾಯಿ ಕಾಂಗ್ರೆಸ್ನವ್ರಿಗೆ. ಇವತ್ತು ಮನ್ರೇಗಾ ಮಹಾತ್ಮ ಗಾಂಧಿಗೆ ಯಾವ ರೀತಿ ಇವತ್ತೇನೋ ಗೌರವ ಕೊಡೋಂಥ ಕೆಲಸ ಮಾಡಿದ್ರೆ ಅದು ನರೇಂದ್ರ ಮೋದಿಜಿಯವ್ರು ಮಾಡಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷ ಅಲ್ಲ. ಅದನ್ನೇ ನೆಪ ಮಾಡಿಕೊಂಡು ಇವತ್ತು ಬೀದಿಗಳದ್ದು ಹೋರಾಟ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಜನ ತೂಚಿ ಅಂತ ಉಗಿತಾರೆ ಇವ್ರಿಗೆ ಅಷ್ಟೇ. ಹೈಕಮಾಂಡ್ ಮೆಚ್ಚಿಸೋದಕ್ಕಲ್ಲರಿ, ಡಿ.ಕೆ. ಶಿವಕುಮಾರ್ನ ದಾವೋಸಿಗೆ ಕಳಿಸಿ ಇಲ್ಲಿ ಅವ್ರು ಬೇರೆ